ಅಂತೂ ಕೊನೆಗೆ ನಮ್ಮ ತಲಪತಿ ವಿಜಯ್ ಆಕ್ಟ್ ಮಾಡ್ತಾರೋ ಅಂತ ಸಿ ಜೋಸೆಫ್ ವಿಜಯ್ ಎನ್ನುம் நான் தமிழ்நாட்டு அரசின் முதலமைச்சராக ದ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು ಸಿ ಜೋಸೆಫ್ ವಿಜಯ್ ಆಕ್ಟ್ ಮಾಡ್ತಾರಂತ ಜನನಾಯಕನ್ ಮೂವಿ ರಿಲೀಸ್ ಡೇಟ್ ಅನೌನ್ಸ್ ಮಾಡೇ ಬಿಟ್ರು. ಜುಲೈ 23ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇದೇ ತಿಂಗಳು 23ನೇ ತಾರೀಕು ಫಿಲಂ ರಿಲೀಸ್ ಆಗ್ತಾ ಇದೆ. ಇನ್ನು ಜನನಾಯಕನ್ ಮೂವಿ ಬಗ್ಗೆ ಹೇಳೋದಾದ್ರೆ ನಮ್ಮ ವಿಜಯ್ ಆಕ್ಟ್ ಮಾಡ್ತಾರಂತ ಕೊನೆ ಸಿನಿಮಾ. அது சொல்லாமா வேணாமான்னு தெரியல, என்னோட கடைசி படமான லிட்டில் ಪೇನ್ಫುಲ್ ರೈಟ್. ಮುಂದೆ ಇವರು ಆಕ್ಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಹಿಂದೆ ನಾವೆಲ್ಲ ವಿಜಯ್ ಅವ್ರನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ದೀರಿ. ಒಂದೊಂದ್ ಮೂವಿಲೂ ಒಂದೊಂದ್ ತರ ಮೆಸೇಜ್ ಇರ್ತಾ ಇತ್ತು. ಇದು ವಿಜಯ್ ಅವ್ರ ಕೊನೆ ಸಿನಿಮಾ ಅಂತ ಹೇಳಕ್ಕೆ ತುಂಬಾ ಬೇಜಾರಾಗತ್ತೆ. ಬಟ್ ಅವರು ಫಿಲಂ ಅಲ್ಲಿ ಇದ್ದು ಜನಕ್ಕೆ ಏನೇನ್ ಒಳ್ಳೆ ಕೆಲಸ ಮಾಡ್ಬೋದಿತ್ತೋ ಒಬ್ಬ CM ಆಗಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಒಳ್ಳೊಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಾವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತೀರಿ. ಒಂದ್ ಸಣ್ಣ ಮಿಸ್ಟೇಕ್ ಆದ್ರೂ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಇದು ಲೇಡೀಸ್ ಬಗ್ಗೆ ಇದು ಸೆಕ್ಯೂರಿಟಿ ತಗೊಳ್ಳೋದಾಗಿರ್ಬೋದು, ಸಿಂಗಪೆಣ್ಣೆ ಅಂತ ಒಂದು ಆಪ್ ಲಾಂಚ್ ಮಾಡಿದ್ರು, ಅದಕ್ಕೆ ತಕ್ಕಂಗಿರೋ ಪೊಲೀಸ್ ಫೋರ್ಸ್ ನ ಲಾಂಚ್ ಮಾಡಿದ್ರು. பெண்கள் பாதுகாப்பை உறுதி செய்யும் வகையில் சிங்கப்பெண் சிறப்பு அதிரடி படை திட்டம். பெண்களை தொந்தரவு செஞ்சுட்டு அப்படியே எஸ்கேப் ஆகி போயிடலாம்னு நினைக்கிறவங்களுக்கு நான் ஒரு வார்னிங்காவே சொல்றேன். ತುಂಬಾ ಅಂದ್ರೆ ತುಂಬಾ ಗೌರ್ಮೆಂಟ್ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡಿದ್ರು. ಯಾರೇ ಲಂಚ ತಗೊಂಡ್ರು, ಯಾರೇ ಏನೇ ಕೇಳಿದ್ರು ಭಯ ಬೀಳ್ದಿರ ಹೇಳಿ ನಿಮ್ಮ ವಿಜಯ್ ಸರ್ಕಾರ ಇದು, ನಿಮ್ಮ ಅಣ್ಣನ ಸರ್ಕಾರ, ನಿನ್ನ ತಮ್ಮನ ಸರ್ಕಾರ ಅಂತ ಧೈರ್ಯವಾಗಿ ಹೇಳಿ ಅಂತ ವಿಜಯ್ ಅವರು ಪಬ್ಲಿಕ್ ಎಲ್ಲಾರ್ಗು ಹೇಳಿದ್ರು. இது எங்க மகன், எங்க புள்ள, எங்க அண்ணன், எங்க தம்பி, எங்க விஜய், எங்க விஜயோட ஆட்சின்னு ಸ್ಟ್ರಾಂಗ್ ಆಗಿ சொல்லுங்க. ಇಂಥ ಒಬ್ಬ CM ನಮ್ ಕರ್ನಾಟಕಕ್ಕೂ ಬೇಕು ಅಂತ ನಾವು ತುಂಬಾ ಆಸೆ ಪಡ್ತೀವಿ. ಬಟ್ ಆಸೆ ಪಡೋದಷ್ಟೇ ಅಲ್ವಾ ನಮ್ ಕೆಲ್ಸ, ಸಿಗ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ಇನ್ನು ಜನನಾಯಕನ್ ಮೂವಿ ಬಗ್ಗೆ ಹೇಳೋದಾದ್ರೆ ಸೆನ್ಸಾರ್ ಅವರು A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ಮೂವಿ ಜಾನ್ವರಿಲೇ ರಿಲೀಸ್ ಆಗ್ಬೇಕಿತ್ತು. ಒಂದಷ್ಟು ಕಾಂಟ್ರವರ್ಸಿ ಇರ್ಬೋದು, ಇಲ್ಲ ಒಂದಷ್ಟು ಸೆನ್ಸಾರ್ ಇಶ್ಯೂಸ್ ಇರ್ಬೋದು, ಇಲ್ಲ ಒಂದಷ್ಟು ಪೊಲಿಟಿಕಲ್ ಇಶ್ಯೂಸ್ ಇಂದ ತುಂಬಾ ಅಂದ್ರೆ ತುಂಬಾ ಪೋಸ್ಟ್ಪೋನ್ ಆಗಿ ಬಂತು. ಮೂವಿ ವೆಬ್ಸೈಟ್ ಅಲ್ಲಿ ಕೂಡ ರಿಲೀಸ್ ಆಗೋಯ್ತು. ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಆಗಿತ್ತು ಎಲ್ಲರಿಗೂ. ಏನಾಯ್ತು, ವಿಜಯ್ ಅವ್ರ ಲಾಸ್ಟ್ ಮೂವಿ ನಾವೆಲ್ಲ ಎಷ್ಟೊಂದು ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ರಿ, ಈ ತರ ಡಿಸಾಸ್ಟರ್ ಆಗತ್ತೆ, ಇಲ್ಲ ಈ ತರ ಒಂದ್ ಇದ್ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ಇಷ್ಟೆಲ್ಲ ಮೂವಿ ಪೈರಸಿ ಆಗ್ತಾ ಇದ್ರು ವಿಜಯ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಇಲ್ಲ ತಮಿಳ್ ಫ್ಯಾನ್ಸ್ ಆಗಿರ್ಬೋದು, ಇಲ್ಲ ವಿಜಯ್ ಅವ್ರ ಫ್ಯಾನ್ಸ್ ಎಲ್ಲೆಲ್ಲಿ ಇರೋರು, ಇಲ್ಲ ವಿಜಯ್ ಅವ್ರ ಕಂಡ್ರೆ ಯಾರ್ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ಅಟ್ಲೀಸ್ಟ್ ಒಂದ್ ಸರಿ ಆದ್ರೂ ನಾವ್ ಈ ಥಿಯೇಟರ್ ಅಲ್ಲಿ ನೋಡ್ಲೇಬೇಕು ಮೂವಿನ. ನಾವ್ ಇಷ್ಟ ಪಡುವಂತ ಸೂಪರ್ ಸ್ಟಾರ್ ಕೊನೆ ಮೂವಿ ನಾವು ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ 23ನೇ ತಾರೀಕು ಹಬ್ಬನೇ ಅಂತ ಕಾಣತ್ತೆ. ತಿರುಂಬಿ ಪೋರ ಐಡಿಯಾವೇ ಇಲ್ಲ. ಐ ಆಮ್ ಕಮಿಂಗ್. ಇದು ವಿಜಯ್ ಅವ್ರ ಕೊನೆ ಮೂವಿ ಆಗಿರೋದ್ರಿಂದ ನಾವೆಲ್ಲ ನ್ಯೂಸ್ ಅಲ್ಲಿ ನೋಡ್ತಿರಲ್ಲ, ವಿಜಯ್ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು, ವಿಜಯ್ ಇದನ್ನ ಇಂಪ್ರೂವ್ ಮಾಡಿದ್ರು, ಅದಕ್ಕೆಲ್ಲ ಒಂದು ಟ್ರಿಬ್ಯೂಟ್ ಅಂತ ನಾವು ಅಟ್ಲೀಸ್ಟ್ ಒಂದ್ ಸರಿ ಆದ್ರೂ ಈ ಫಿಲಮ್ ನ ಥಿಯೇಟರ್ ಅಲ್ಲಿ ನೋಡೋಣ. ಇನ್ನು ವಿಜಯ್ ಅವ್ರ ಫಿಲಂ ಕೆರಿಯರ್ ಬಗ್ಗೆ ಮಾತಾಡೋದಾದ್ರೆ, ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಆಗಿ ಫಿಲಂಗೆ ಎಂಟ್ರಿ ಆಗ್ತಾರೆ. ಫಿಲಂಗೆ ಎಂಟ್ರಿ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾ ಟ್ರೋಲ್ಸ್ ನ ಎದುರಿಸ್ತಾರೆ. ಬಟ್ ಅವ್ರ ಕೊನೆಗೂ ಒಂದ್ ಮೂವಿಲಿ ಹೀರೋ ಆಗ್ತಾರೆ. ಫಸ್ಟ್ ಮೂವಿಲೇ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ರಿವ್ಯೂಸ್ ಬರುತ್ತೆ. ಇವ್ದೆಲ್ಲ ಒಂದು ಹೀರೋ ಫೇಸಾ, ಇದೆಲ್ಲ ಒಂದು ಹೀರೋ ಮೆಟೀರಿಯಲ್, ಇದೆಲ್ಲ ಒಂದು ಆಕ್ಟಿಂಗ್ ಅಂತ ತುಂಬಾ ಜನ ಟ್ರೋಲ್ ಮಾಡ್ತಾರೆ. ಅದನ್ನೆಲ್ಲ ಎದುರಿಸ್ಕೊಂಡು ವಿಜಯ್ ಅವರು ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ಇನ್ನು ಅವ್ರ ಕೆರಿಯರ್ ಅಲ್ಲಿ ಬಂದಂತ ಗಿಲ್ಲಿ ಮೂವಿ ಆಗಿರ್ಬೋದು, ತುಪಾಕಿ ಆಗಿರ್ಬೋದು, ಮೆರಸಲ್ ಆಗಿರ್ಬೋದು, ತೆರಿ ಆಗಿರ್ಬೋದು, ಲಿಯೋ, ಮಾಸ್ಟರು, ಹಿಂಗೆ ಹೇಳ್ತಾ ಹೋದ್ರೆ ತುಂಬಾ ಅಂದ್ರೆ ತುಂಬಾ ಸೂಪರ್ ಹಿಟ್ ಮೂವೀಸ್ ಇದೆ. ಒಂದೊಂದ್ ಮೂವಿಲೂ ಒಂದೊಂದು ಒಳ್ಳೆ ಮೆಸೇಜ್ ಇದೆ. ಅವ್ರ ಲಾಸ್ಟ್ ಒಂದು 6-7 ಮೂವೀಸ್ ನೋಡಿದ್ರೆ ಎಲ್ಲಾದ್ರಲ್ಲೂ ಒಂದೊಂದು ಮೆಸೇಜ್ ಅನ್ನ ಕೊಡ್ತಾನೆ ಬಂದ್ರು ವಿಜಯ್ ಅವರು. ನಾನ್ ಪೊಲಿಟಿಕಲ್ ಆಗಿ ಬರ್ತೀನಿ, ನಾನ್ ಬಂದ್ರೆ ಇದನ್ನೆಲ್ಲ ಮಕ್ಕಳಿಗೆ ಒಳ್ಳೇದ್ ಮಾಡ್ತೀನಿ, ನನ್ ಜನಕ್ಕೆ ನಾನು ಒಳ್ಳೇದ್ ಮಾಡ್ತೀನಿ ಅಂತ ಪ್ರತಿ ಒಂದು ಫಿಲಮ್ ಅಲ್ಲೂ ಒಂದೊಂದು ಮೆಸೇಜ್ ನ ಕೊಡ್ತಾ ಬಂದ್ರು. நான் சாதா மேன் தான் பேபி. ஆனா செய்யற சம்பவம் எல்லாம் சூப்பரா இருக்கும்னு சொல்லுவாங்க. ಇನ್ನು ಆಲ್ಮೋಸ್ಟ್ ವಿಜಯ್ ಅವ್ರ ದೊಡ್ಡ ದೊಡ್ಡ ಫಿಲಮ್ ಎಲ್ಲ ರಿಲೀಸ್ ಆಗಿರೋದು ದೀಪಾವಳಿಗೆ. ಇಲ್ಲ ದೀಪಾವಳಿ ಆಗಿ ಒಂದ್ ವಾರಕ್ಕೆ ರಿಲೀಸ್ ಆಗುತ್ತೆ, ಇಲ್ಲ ದೀಪಾವಳಿ ದಿನನೇ ರಿಲೀಸ್ ಆಗುತ್ತೆ. ಫ್ಯಾನ್ಸ್ಗೆಲ್ಲ ಯಾವ ತರ ಇತ್ತು ಅಂದ್ರೆ, ವಿಜಯ್ ಅವ್ರ ಫಿಲಂ ರಿಲೀಸ್ ಆಯ್ತು ಅಂದ್ರೆ ಅವತ್ತೇ ದೀಪಾವಳಿ ಅನ್ನೋ ರೇಂಜ್ಗೆ ತುಂಬಾ ಅಂದ್ರೆ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು.
ನಾವೆಲ್ಲ ವಿಜಯ್ ಅವ್ರ ಮೂವಿ ಆಲ್ಮೋಸ್ಟ್ ಥಿಯೇಟರ್ ಅಲ್ಲಿ ನೋಡಿರ್ತೀವಿ. ಇದು ಕೊನೆ ಮೂವಿ ಅಂತ ಹೇಳಕ್ಕೆ ತುಂಬಾ ಬೇಜಾರಾಗತ್ತೆ. ಆದ್ರೆ ಹೀರೋಯಿಸಮ್ ಸ್ಕ್ರೀನ್ ಮೇಲೆ ಮುಗಿಬೋದು. ಅವ್ರ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಯಾವತ್ತೂ ಅವರು ದೊಡ್ಡ ಹೀರೋ ಆಗೇ ಇರ್ತಾರೆ. ಮುಂದೆನು ಇನ್ನ ದೊಡ್ಡ ಸ್ಥಾನಕ್ಕೆ ಬೆಳೆದೇ ಬೆಳಿತಾರೆ ವಿಜಯ್ ಅವರು ಅಂತ ನಾವೆಲ್ಲ ಅನ್ಕೊಂಡಿದೀವಿ. நான் இனிமே வரவே மாட்டேன் தெரியும்ல போயிட்டு வரட்டுமா? நீயும் போயிட்டா எப்படிங்க? ಇನ್ನು ಜನನಾಯಕನ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ಇದು ನಮ್ಮ ಹೆಮ್ಮೆ KVN ಪ್ರೊಡಕ್ಷನ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋಂತ ಫಿಲಮ್. KVN ಪ್ರೊಡಕ್ಷನ್ ಬಗ್ಗೆ ಮಾತಾಡೋದಾದ್ರೆ KD ಇರ್ಬೋದು, ಟಾಕ್ಸಿಕ್ ಇರ್ಬೋದು, ಜನನಾಯಕನ್ ಇರ್ಬೋದು, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ದರ್ಶನ್ ಅವ್ರ ಮೂವೀಸ್ ಆಗಿರ್ಬೋದು, ಹಿಂಗೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ನ ಪ್ಲಾನ್ ಮಾಡ್ತಾ ಇದಾರೆ. KVN ಪ್ರೊಡಕ್ಷನ್ ಅವರು ಜನನಾಯಕನ್ ಮೂವಿನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅನ್ನೋದೇ ನಮ್ಗೊಂದು ಹೆಮ್ಮೆ. சம்பவம் பண்றவனை கேள்விப்பட்டிருப்ப, அதுல ரெக்கார்டு வைக்கிறவனை கேள்விப்பட்டிருக்கியா? ಇನ್ನು ನಾವೆಲ್ಲ ನೋಡೇ ಇರ್ತೀವಿ, ಒಬ್ಬ ಪೊಲಿಟಿಷಿಯನ್ ಫಿಲಮ್ ಆಕ್ಟರ್ನ ಜೊತೆಲಿ ಇಟ್ಕೊಳ್ಳೋದಕ್ಕೆ, ಇಲ್ಲ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದಕ್ಕೆ, ಇಲ್ಲ ಆಕ್ಟರ್ ನನಗೆ ಗೊತ್ತು ಅನ್ಕೊಳ್ಳೋದಕ್ಕೆ, ಇಲ್ಲ ಅವ್ರ ಕಷ್ಟದಲ್ಲಿದ್ದಾಗ ಸಪೋರ್ಟ್ ಮಾಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅಂತದ್ದು ವಿಜಯ್ ಅವರು 108 ಸೀಟ್ ಗೆದ್ದು CM ಆಗೋಕ್ ಹೋಗಿದ್ದಾರೆ. ಆದ್ರೆ ಹಿಂದಿನ ದಿನ ಕೂಡ ಗವರ್ನರ್ಗೆ ತಮ್ಮ ಮೆಜಾರಿಟಿನ ಪ್ರೂವ್ ಮಾಡೋವಾಗ ನಮ್ಮ KVN ಪ್ರೊಡ್ಯೂಸರ್ ವೆಂಕಟ್ ನಾರಾಯಣ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಅಷ್ಟು ದೊಡ್ಡ ಸ್ಟಾರ್ ಇನ್ನೇನ್ ಅಪ್ಕಮಿಂಗ್ CM ಆಗ್ತಾ ಇದಾರೆ ಅನ್ನೋ ಮೂಮೆಂಟ್ ಅಲ್ಲಿ ಕೂಡ ಒಬ್ಬ ಪ್ರೊಡ್ಯೂಸರ್ ನ ಜೊತೆಲಿ ಕರ್ಕೊಂಡು ಹೋಗ್ತಾರಲ್ಲ, ಇದೇ ಅಲ್ವಾ ಒಬ್ಬ ಸ್ಟಾರ್ ಬೇಕಾಗಿರೋದು, ಇದೇ ಅಲ್ವಾ ನಿಜವಾದ ಒಬ್ಬ ಜನನಾಯಕ ಅಂದ್ರೆ. ಅದಕ್ಕೆ ವಿಜಯ್ ಅವ್ರನ್ನ ನಾವು யாவாಗ್லೂ ತುಂಬಾ ரெஸ்பெக்ட்ஃபுல் ஆக ನೋಡ್ಬೇಕು. எம்ஜிஆர் வந்தாரு கும்பரசுல பண்ணாரு, அம்மா வந்தாங்களா பண்ணாங்களா, அதே மாதிரி என் பிள்ளைய வரான் பண்ண மாட்டான். நேர்மையான அரசியல் பண்ணுவான், நேர்மையான அரசியல் பண்ணி ஏவங்க தலையெழுத்து மாறும்னு பாரு. அன்னைக்கு தெரியும்பா, நீங்க பாருங்களா அது நடக்கும். கண்டிப்பா புள்ள உட்கார வச்சுட்டோம்னா என் புள்ள அந்த பூமியை விட்டு மறையிற வரைக்கும் புள்ள தான் எம்ஜிஆர், இதுல மாற்றமே கிடையாது. ಇನ್ನು ನಾವೆಲ್ಲ ಕನ್ನಡದವರಾದ್ರೂ ಆಗಿರ್ಬೋದು, ಇಲ್ಲ ತಮಿಳ್ ಆಗಿರ್ಬೋದು, ಇಲ್ಲ ಒಬ್ಬ ತೆಲುಗುವನಾಗಿರ್ಬೋದು, ಇಲ್ಲ ಒಬ್ಬ ಹಿಂದಿಯವರಾಗಿರ್ಬೋದು, ಪ್ರತಿಯೊಬ್ರು ವಿಜಯ್ ಅವ್ರ ಕೊನೆ ಸಿನಿಮಾಗೆ ಸಪೋರ್ಟ್ ಮಾಡೋಣ. ನಾವು ಜಾಸ್ತಿ ಸಪೋರ್ಟ್ ಮಾಡೋಣ, ಯಾಕಂದ್ರೆ ನಮ್ಮ KVN ಪ್ರೊಡ್ಯೂಸರು, ನಮ್ಮ ಕನ್ನಡ ಪ್ರೊಡ್ಯೂಸರು ವಿಜಯ್ ಅವ್ರ ಲಾಸ್ಟ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ನಾವೆಲ್ಲ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿ ಈ ಮೂವಿನ ಗೆಲ್ಸೋಣ. ಒಂದು ರೆಸ್ಪೆಕ್ಟ್ ಅಂತ ಇರುತ್ತಲ್ವಾ, ವಿಜಯ್ ಅವ್ರಿಗೆ ಒಂದು ಕೊನೆ ರೆಸ್ಪೆಕ್ಟ್ ಅಂತ ಕೊಡೋಣ ಫಿಲಂ ಅವ್ರ ಕಡೆಯಿಂದ. ಒಬ್ಬ ಫಿಲಂ ಫ್ಯಾನ್ ಆಗಿ ವಿಜಯ್ ಅವ್ರಿಗೆ ಒಂದು ಕೊನೆ ರೆಸ್ಪೆಕ್ಟ್ ಅಂತ ಕೊಡೋಣ. ನಮ್ KVN ಪ್ರೊಡ್ಯೂಸರ್ ಇದೇ ತರ ಇನ್ನು ದೊಡ್ಡ ದೊಡ್ಡ ಮೂವೀಸ್ ನ ಮಾಡ್ಲಿ. KVN ಪ್ರೊಡಕ್ಷನ್ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ. ಇವಾಗ ಜನನಾಯಕನ್ ಏನ್ ಹಿಟ್ ಆಗುತ್ತೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಟಾಕ್ಸಿಕ್ ಮೂವಿ ಕೂಡ ಹಿಟ್ ಆಗಿ KVN ಪ್ರೊಡಕ್ಷನ್ ಇನ್ನು ದೊಡ್ಡ ದೊಡ್ಡ ಮೂವೀಸ್ ನ ಮಾಡೋ ತರ ಆಗ್ಲಿ ಅನ್ನೋದೇ ನಮ್ಮೆಲ್ಲ ಆಸೆ. அண்ணா என்னடா ஒன் லாஸ்ட் டான்ஸ் ஓகேடா ஒன் லாஸ்ட் டைம். ನಮ್ ಕರ್ನಾಟಕಕ್ಕೂ ಒಬ್ಬ ವಿಜಯ್ ತರದವ್ರೆ CM ಆಗ್ಲಿ. ಅಟ್ಲೀಸ್ಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೂ ಒಂದು 50-70% ಸ್ಯಾಟಿಸ್ಫೈ ಮಾಡೋ ಅಂತ CM ನಮಗೂ ಒಬ್ಬರು ಬರ್ಲಿ. ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಲಿ, ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ದಿರ ಎಲ್ಲರನ್ನೂ ಒಂದೇ ತರ ನೋಡ್ಲಿ, ಎಲ್ಲಾ ಜನಗಳ ಕಷ್ಟಕ್ಕೂ ತುಂಬಾ ಬೇಗ ಸ್ಪಂದಿಸ್ಲಿ ಅನ್ನೋದೇ ನಮ್ಮ ಆಸೆ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಮೂವಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಲೆನ್ಸ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.